ಒಂದು ಕಾನೂನು ಏನ್ ಹೇಳ್ತತಿ, ರೈತರ ಟಿಸಿ ಸುಟ್ರ 24 ಗಂಟೆ ಒಳಗ ಕಾನೂನು ಎದುರು 15 ದಿವಸ ಟಿಸಿ ಕೊಡಿಸಿಲ್ಲ ಏನ್ ಹೊಟ್ಟಿಗೆ ಅಂತ ಮಾನ ಮರ್ಯಾದೆ ಒಬ್ಬ ರೈತ ಈ ದೇಶಕ್ಕೆ ಅನ್ನ ಬೆಳೆಯುವಂತವ ಅನ್ನ ಬಿಡ ಹಾರಿಗಡೆ ದನಗಳು ಕುಡಿಬೇಕು 15 ದಿವಸ ನೀರು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಟಿಸಿ ತಕ್ಷಣ ಕೊಡಬೇಕು. ಕೊಡದೆ ಆಧುನಿಕ ಕಾಲದಾಗ ಗೊತ್ತಾಗತ್ತೆ. ಯಾಕಪ್ಪ ಅಂತಂದ್ರ ನಾವು ಅಲ್ಲಿ ದ್ರಾಕ್ಷಿಗಳು ಬೆಳಿತಾ ಇದ್ವಿ, ಜೋಳಗಳು ಬೆಳಿತಾ ಇದ್ವಿ, ಎಲ್ಲ ಹಾಳಾಗ್ಯಾವ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದು. ಟಿಸಿ ಕೊಡ್ತಾರ ಇಂಥವ್ರ ಲಂಚದ ಬೇಡಿಕೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಗೆ ರೈತರಿಗೆ ಟಿಸಿ ಕೊಡದ ಕೆಬಿ. ಹೌದು, ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮದ ರೈತರ ಗೋಳಾಟವಿದು. 15 ದಿನದಿಂದ ನೀರಿಲ್ಲದೆ ಪರದಾಡಿದ ರೈತರು. ದನಕರಗಳಿಗೆ ಬೆಳೆಗೆ ಒಂದು ತೊಟ್ಟು ನೀರಿಲ್ಲ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮದ ರೈತರೊಬ್ಬರ ಹೊಲದಲ್ಲಿ ವಿದ್ಯುತ್ ಟಿಸಿ ಸುಟ್ಟಿರುವ ಹಿನ್ನೆಲೆಯಲ್ಲಿ ಹೊಸ ಟಿಸಿ ಅಳವಡಿಸದ ಕಾರಣ ಜಮಖಂಡಿಯ ಕೆಬಿ ಕಚೇರಿಗೆ ಬೇಗವನ್ನು ಜಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕನ್ನೋಳಿ ಗ್ರಾಮದ ರೈತ ಸುಭಾಷ್ ಸಿಂಧೆ ಅವರ ಹೊಲದಲ್ಲಿ ಇರುವ ಟಿಸಿ ಸುಟ್ಟು ವಾರ ಗತಿಸಿದರೂ ಜಮಖಂಡಿಯ ಕೆಬಿ ಇಲಾಖೆ ಅಧಿಕಾರಿಗಳು ಹೊಸ ಟಿಸಿ ಅಳವಡಿಸದ ಹಾರಕ್ಕೆ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಇಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳು ಲಂಚದ ಬೇಡಿಕೆಯನ್ನ ಇಡುತ್ತಾರೆ ಎಂದು ಆರೋಪಿಸಿದರು. ಹೊಸ ಟಿಸಿಯನ್ನ ಅಳವಡಿಸದೇ ಇದ್ದರೆ ಕೆಬಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮೇತ ಬೀಗ ಜಡಿದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಮುತ್ತಪ್ಪ ಕುಮಾರ್, ಈರಪ್ಪ ಹಂಚಿನಾಳ್, ಶ್ರೀಶೈಲ್ ಬೂಮಾರ್, ಸುಭಾಸ ಸಿಂಧೆ, ರಾಜು ನದಪ್ಪ, ದರ್ಯಪ್ಪ ದಾನಗೌಡ, ಕರೆಯಪ್ಪ ಜೀರ್ಗಾಳ, ಕಲ್ಲಪ್ಪ ಬಿರಾದರ್, ಬಸವರಾಜ್ ನ್ಯಾಮಗೌಡ, ಯಲ್ಲಪ್ಪ ಬಿರಾದರ್, ಸಿದ್ದಪ್ಪ ಬಣಜನವಾರ್, ಶಿವಪ್ಪ ದ್ಯಾಮಣ್ಣವರ್, ಗುರುನಾಥ ಕೋರಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ಮಾರುತಿ ಕುಳಲಿ, ಜನತಾವಾಣಿ ನ್ಯೂಸ್, ಕರ್ನಾಟಕ. ಇವತ್ತು ಜಮಖಂಡಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಮುಂದೆ ಬಂದೆವು. ಕನ್ನವಳ್ಳಿ ಒಳಗೆ ಇರ್ತಕ್ಕಂತ ಒಬ್ಬ ಸುಭಾಷ್ ಸಿಂಧೆ ಅಂತ ಹೇಳ್ಕೊಂಡು ಒಬ್ಬ ರೈತಂದು ಅಲ್ಲಿ ಕನಿಷ್ಠ ಒಂದು 30 ವರ್ಷಲಿಂತ್ರ 100 ಟಿಸಿ ಕುಂತಿರ್ತಾರೆ. ಅದು ಮೆಗಾ ಟ್ರಾನ್ಸ್ಫರ್ ಸುಡ್ತಿತ್ತ. ಅದನ್ನ ಕೊಡ್ತಿದ್ರು, ತಗೋತಿದ್ರು, ಮಾಡ್ತಿದ್ರು. ಈಗ ಏಕಾಲ್ಕ ಯಾವನೋ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸದಾಗಿ ಬಂದಾನತ್ತ. ಅದನ್ನ ಸರ್ವೆ ಮಾಡ್ಬೇಕಂತ ಹೇಳಿಕರಿಂದ 15 ದಿವಸ ಆಯ್ತು ಟಿಸಿ ಕೊಟ್ಟಿಲ್ಲ. ಒಂದು ಕಾನೂನು ಏನ್ ಹೇಳ್ತತಿ, ರೈತರ ಟಿಸಿ ಸುಟ್ರ 24 ಗಂಟೆ ಒಳಗ ಟ್ರಾನ್ಸ್ಫರ್ ಕುಂದರ್ಸ್ಬೇಕಂತ ಹೇಳಿ ಕಾನೂನು ಎದುರು 15 ದಿವಸ ಇವ್ ಟಿಸಿ ಕುಂಡಿಸಿಲ್ಲ ಅಂದ್ರೆ ಏನ್ ಹೊಟ್ಟಿಗೆ ಅಂತ ಅನ್ನೋದ್ ಕೇಳ್ತಾನ. ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾನ ಮರ್ಯಾದೆ ಐತೆ ಅನ್ನೋದ್ ಕೇಳ್ತಾನ. ಇವನ್ನ ಒಬ್ಬ ರೈತ ಈ ದೇಶಕ್ಕೆ ಅನ್ನ ಬೆಳೆಯುವಂತವ ಅನ್ನ ಬಿಡ ಹಾರಿಗಡೆ ಅಲ್ಲಿ ದನಗಳದಾವು, ಮನುಷ್ಯರದಾರು, ಬೋರ್ಗಲ್ಲಿಂದ ನೀರ್ ತಗೊಂಡ್ ಕುಡಿಬೇಕು. 15 ದಿವಸ ನೀರ್ ಇಲ್ದ ಆದ್ರ ಪರಿಸ್ಥಿತಿ ಏನಕತ್ತಿರೋ ಅರ್ಥ ಮಾಡ್ಕೋಬೇಕು. ಬೇಕಿದ್ರೆ ಅಣ್ಣ ಹತ್ರ ಯಾವ್ರ ಮೋಟ್ರ್ ಇದ್ರ ಇವ್ ಬೇಕಿದ್ರೆ ಸರ್ವೆ ಮಾಡ್ಕೊಳ್ಳಿ, ಸರ್ವೆ ಮಾಡ್ಕೊಂಡ್ ಕನ್ವಿನ್ಸ್ ಮಾಡ್ಲಿ, ನಾವು ಕನ್ವಿನ್ಸ್ ಮಾಡ್ತೇವೆ. ಈಗ ಸರ್ವೆ ಮಾಡುವಂತ ಸಂದರ್ಭ ಅಲ್ಲ. ಟಿಸಿ ತಕ್ಷಣ ಕೊಡ್ಬೇಕು. ಕೊಡದೆ ಹೋದ್ರೆ ಆಫೀಸ್ದಾಗ ಒಳಗೆ ಕೀಲಿ ಆಗ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲೇ ಪಾರ ಹೋಗ್ಯಾನತ್ತೀಗ ಅವ್ನು ಎಲ್ಲಿದ್ದಲ್ಲಿ ಹಿಡ್ಕೊಂಡ್ ಬರ್ತೇವೆ, ತಂದಕೆಯಿಂದ ಒಳಗೆ ಕುಂಡಿಸ್ಬೇಕತ್ತೆ. ಅದಕ್ಕೆ ದಯವಿಟ್ಟು ಅವ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರೋ ಏನು ಎಲ್ಲಿಂದ ಬಂದಾನ ಗೊತ್ತಿಲ್ಲ, ನಾವು ವಿಚಾರ ಮಾಡ್ಬೇಕತಿ. ಆಮೇಲೆ ಉಳಿದ ವಿಷಯ ಮಾತಾಡ್ತೀವಿ. ನಮಸ್ಕಾರ. ನಾವು ಕನ್ನೋಳಿ ಗ್ರಾಮದ ರೈತರು. ಅಲ್ಲಿ ಕನ್ನೋಳಿ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಒಂದು 100 ಕೆವಿ ಟಿಸಿ ಸುಟ್ಟಿದೆ. ಅದು ಫಾಲ್ಟ್ ಆಗಿ ಸುಟ್ಟಿದೆ. ಫಾಲ್ಟ್ ಆಗಿ 2-3 ಸಲ ಫಾಲ್ಟ್ ಆಗಿ ಸುಟ್ಟಿದೆ. ಇವ್ರು ಹೇಳ್ತಾ ಇದ್ದಾರೆ ಅನ್ಅಥರೈಸ್ಡ್ ಹಾಕಿ ಸುಟ್ಟಿದೆ ಅಂತೇಳಿ ಟಿಸಿ ಕೊಡ್ತಾ ಇಲ್ಲ ಇವರು. ನಮ್ಗೆ 15 ದಿನಗಳಿಂದ ನೀರಿಲ್ಲ. ಇವತ್ತು ದನಕರುಗಳಿಗೆ 1000 ಲೀಟರ್ ಗಟ್ಟಲೆ ನೀರು ಬೇಕು. 12-13 ದನಗಳಿಗೆ 1000 ಲೀಟರ್ ನೀರು ಬೇಕು. ನಾವು 4 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗಿ ನೀರು ತರುವಂತ ಪರಿಸ್ಥಿತಿ ಬಂದೈತೆ. ಇವತ್ತು ಆಧುನಿಕ ಕಾಲದಾಗ ಎಷ್ಟೋ ಮುಂದುವರೆದ ದೇಶ ಅಂದ್ರೂ ಇನ್ನೂ ನಾವು ಹಿಂದದೀವಿ ಈ ಸಮಯದಾಗ ಗೊತ್ತಾಗತೈತಿ ನಮಗೆ. ಯಾಕಪ್ಪ ಅಂತಂದ್ರ ಇವತ್ತು ನಾವು ಅಲ್ಲಿ ದ್ರಾಕ್ಷಿಗಳು ಬೆಳಿತಾ ಇದ್ವಿ, ಜೋಳಗಳು ಬೆಳಿತಾ ಇದ್ವಿ, ಗೊಂಜಾಳ ಎಲ್ಲ ಹಾಳಾಗ್ಯಾವ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದವು. ಇವರು ಈ ಟಿಸಿ ಸೂಟ್ 24 ತಾಸ್ನಾಗ ತಂದು ಕೊಡ್ಬೇಕಾಗಿತ್ತು. ಅಂದ್ರೆ ಇವರು ಡಿಪಾಸಿಟ್ ಇದ್ರು ಅಂತ ಟಿಸಿ ಅಂತ ಲೈನ್ಗಳಿಗೆ ಲೈನ್ ಕೊಟ್ಟಿಲ್ಲ ಇವರು. ಯಾಕಂದ್ರೆ ಮನಿ ಒಳಗೂ ಕೊಟ್ಟಿಲ್ಲ. ಇವತ್ತು ನಮ್ಮ ಕೋಳಿ ಫಾರ್ಮ್ ಇದೆ. 2000 ಕೋಳಿ ಫಾರ್ಮ್ದಲ್ಲಿ 300-400 ಕೋಳಿಗಳು ಸತ್ತಿವೆ. ಅವು ನೀರಿಲ್ಲ, ರಾತ್ರಿ ಲೈಟ್ ಇಲ್ಲ. ಇಂಥ ಸಮಸ್ಯೆಯನ್ನು ಇಟ್ಕೊಂಡು ಇವ್ರು ಕನ್ವಿನ್ಸ್ ಮಾಡಿ ನಾವು ಅಧಿಕಾರಿಗಳಿಗೆ
ಹೋದ್ರೂ ಇವರು ಏನ್ ಮಾಡ್ತೀರಿ ಮಾಡ್ರಿ, ನಾವು ಲೈಟ್ ಕೊಡಕ್ಕಾಗಲ್ಲ ಅಂತ ಬೇಜಾಬ್ರಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಇವರು. ಆದ್ರಿಂದ ಇವ್ರು ನಾವೇನ್ ಹೇಳ್ತಾ ಇದೀವಿ, ಪರ್ಯಾಯ ಆ ಟಿ ಸಿ ಬದಲು ಪರ್ಯಾಯ ಟಿ ಸಿ ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆ ಪಡೆದುಕೊಂಡಿದ್ವಿ ನಾವು. ಮತ್ತೊಂದು ಟಿ ಸಿ ಮಾಡ್ತೀವಿ. ಇವತ್ತು 24 ತಾಸಿನ ಟಿ ಸಿ ಕೊಟ್ರೆ ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆ ಹಾಗೂ ಈ ನೀರಿನ ಬೆಳೆಗಳಿಗೆ ಆಗತ್ತದೆ. ಒಂದ್ 15 ದಿನ ಟೈಮ್ ಕೊಡ್ರಿ, ಅಷ್ಟ್ರೊಳಗೆ ನಾವು ಟಿ ಸಿ ಮಾಡ್ಕೊಂಡು ನಾವು ಬೇರೆ ಟಿ ಸಿ ಮಾಡ್ಕೋತೀವಿ ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳು ಸರ್ವೆ ಮಾಡ್ತಾ ಹೋದಾದ್ರೆ ಮತ್ತೆ ನಮ್ಮ ಹೊಲಗಳಲ್ಲಿ ಎಲ್ಲಾ ಲೈಟ್ಗಳು ಒಂದಕ್ಕೊಂದು ಕ್ರ್ಯಾಶ್ ಆಗ್ಯಾವ. ಅದರಿಂದ ಟಿ ಸಿ ಗಾಳಿ ಬಿಟ್ಟಂದ್ರೆ ಒಂದಕ್ಕೊಂದು ಕ್ರ್ಯಾಶ್ ಆಗಿರ್ತಾವ. ಇವ್ರು ಹೇಳ್ತಾರು ಹೆವಿ ಮೋಟರ್ಗಳು ಕುಣಿಸಿದ್ರಿಂದ ನಿಮ್ಗೆ ಟಿ ಸಿ ಸುಡಾತೇವ ಅಂತ ಹೇಳ್ತಾರು. ಈ ಅಧಿಕಾರಿಗಳು ಬೇಜವಾಬ್ದಾರಿತನ ಇವ್ರದ್ದು ಬಹಳ ಬೇಜವಾಬ್ದಾರಿತನ ಇದೆ. ಮತ್ತೆ ಬೇರೆ ಅಧಿಕಾರಿಗಳು ಯಾರು ಈ ತರ ಇರ್ಲಿಲ್ಲ. ಈಗ ಬಂದಂತ AW ಇವ್ರು ಬೇಜವಾಬ್ದಾರಿತನ ಉತ್ತರನ ಕೊಡ್ತಾ ಇದಾರೆ. ನಾವು ಕೊಡೋದಿಲ್ಲ, ನಾವು ಬಿಡೋದಿಲ್ಲ ಅನ್ನೋ ರೈತರಿಗೆ ಯಾರಿಗೆ ಹೋದ್ರು ರೆಸ್ಪಾನ್ಸ್ ಇಲ್ಲ. ಯಾಕಂದ್ರೆ ರೈತರು ಕಾರ್ ಗಾಡಿ ಬಿಟ್ರೆ ತೆಳಗಿಳಂಗಿಲ್ಲ ಇವ್ರು ಬಂದ್ರಂದ್ರ. ಹೊಲದಾಗ ಎಲ್ಲಿ ಏನಾಗೈತಿ ಏನಿಲ್ಲ. ಬೇರೆ ಇವ್ರು KB ಅವ್ರ ಲೈನ್ಮನ್ಗಳು ಸುಖ ಬರೋದಿಲ್ಲ, ಬೇರೆಯವ್ರನ್ನ ಕಳಿಸ್ತಾರ. ಇವ್ರು ಪಗಾರ ಕೊಟ್ಕೊಂಡು ಇಟ್ಕೊಂಡಾರ ಇವ್ರು ಬೇರೆ ವ್ಯಕ್ತಿಗಳನ್ನ. ಇವ್ರು ಬರೋದಿಲ್ಲ, ಇವತ್ತು ಇಶ್ಯೂ ಹಾಕೊಂಡು ಮನ್ಯಾಗ ಒಳಗ್ ಕೂತ್ ಬಿಡ್ತಾರ. ಇವ್ರಿಗೆ ಗೊತ್ತಿಲ್ಲ, ಈಗ ಕೇಳಿದ್ರೆ ಎಲ್ಲಿ ಫಾಲ್ಟ್ ಐತಿ ಏನ್ ಫಾಲ್ಟ್ ಐತಿ ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಬೇರೆ ಅಧಿಕಾರಿಗಳನ್ನ ಬೇರೆ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರ. ಮತ್ತೆ ಇವ್ರಿಗೆ ಹಣ ಕೊಟ್ರೆ ಇವತ್ತು 24% ಟಿ ಸಿ ಕೊಡ್ತಾರ ಇವ್ರು. ಇಂಥವ್ರು ಅದಾರ, ಲಂಚದ ಬೇಡಿಕೆ ಇಡ್ತಾರ. ಇಲ್ಲದ್ರೆ ಇನ್ಕ ಟಿ ಸಿ ಕೊಡಿರ್ತೈತಿ ನಮ್ಗೆ, ಇಲ್ಲಾಂದ್ರೆ ಕೊಡುವಾರ. ಇವತ್ತು 50 ವರ್ಷದಿಂದ ಟಿ ಸಿ ಕೂತಿದ್ದು 100 TV ಟಿ ಸಿ ಕೂತಿದ್ದು ಇವತ್ತು 25 ಟಿ ಸಿ ಓದಿ ಯಾಕಿಟ್ರಿ? ನೀವು ಕೊಟ್ಟಿದ್ದಲ್ಲ ಅದು, ನಾವು ಕೊಟ್ಟೊಂಬಂದಿಲ್ಲ, ನೀವು ಅಧಿಕಾರಿಗಳು ತಂದಿಟ್ಟಿದ್ದು ಅದು ಟಿ ಸಿ. ಮತ್ತೆ ಯಾಕೆ ಇಟ್ರಿ 25 ಟಿ ಸಿ? ಎಲ್ಲ ಕಡೆ ಜಂಪ್ ಬಿಚ್ಚಾರ. ಇವತ್ತು ಲೈಟಿಂಗ್ 15 ದಿವಸ ಲೈಟ್ ಕೊಟ್ಟಿಲ್ಲ ನಮ್ಗೆ, ಬಹಳ ತೊಂದರೆ ಆಗಿದೆ. ಮತ್ತೆ ನಮ್ಮ 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 ಏರಿಯಾದಲ್ಲಿ ಏನಾದ್ರೂ ರೈತರಿಗೆ ಯಾರಾದ್ರೂ ಏನೋ ಸಮಸ್ಯೆ ಆದ್ರೂ ಈ ಅಧಿಕಾರಿಗಳು ನೇರವಾಗಿ ಕಾರಣಕ್ಕಾರು. ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ನಾವು ಟಿ ಸಿ ನಂಬ್ಕೊಂಡು ಬೆಳೆ ಮಾಡಿದ್ವಿ. ನಾವು ಇವತ್ತು ಆ ಟಿ ಸಿ ನಂಬ್ಕೊಂಡು ಬೆಳೆ ಮಾಡಿದ್ವಿ. ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಯಾವ. ಯಾಕಂದ್ರೆ ದ್ರಾಕ್ಷಿ ಅದಾವು ಎಲ್ಲ ಹಾಳಾಗ್ತಾವು. ಮತ್ತು ಕಬ್ಬ ಎಲ್ಲ ಸಂಪೂರ್ಣ ಹಾಳಾಗ್ತಾವ. ರಾತ್ರಿ ಕತ್ತಲಾಗ ಹುಡುಗರ ಸ್ಟಡಿ ಮಾಡಿಸ್ಬೇಕಾದ್ರೆ ಸಮಸ್ಯೆ ಆಗಿಬಿಡುತ್ತೆ ನಮ್ಗೆ. ಎಲ್ಲಿ ಲೈಟ್ ಇಲ್ಲ, ಅಲ್ಲಿ ಆಸ್ಪಾಸ್ ಎಲ್ಲಿ ಲೈಟ್ ಏನ್ ಹಾಕೊಂಡ್ರು ನಮ್ಮ ವ್ಯವಸ್ಥೆನೂ ಮಾಡ್ಲಿಲ್ಲ ಇವರು. ಪದೇ ಹೇಳ್ತಾ ಇದೀವಿ. ಆದ್ರೆ ನಮ್ಗೆ ಟಿ ಸಿ ಇವತ್ತು ಕುಂಡಿರ್ಬೇಕನ್ನೋದು ನಮ್ಗೆ ಒತ್ತಾಯ ಐತಿ, ಹೋರಾಟ ಐತಿ. ಇವತ್ತು ನಮ್ಗೆ ಮೊದಲು ಕೂತಾವ್, ಈಗ ಯಾಕೆ ಕುಂಡ್ರವಲ್ಲ ಟಿ ಸಿಗಳು? ನಮ್ಗೆ ಈಗ ನಾವು ಹೇಳಿದ್ರಲ್ಲಿ 24% ಟಿ ಸಿ ಕೊಂಡಿರ್ತಿದ್ವು. ಮತ್ತೆ ಯಾಕೆ ಇವ್ರು ಯಾಕೆ ಕುಂಡಿಸ್ಲಿಲ್ಲ? ಈಗ 15 ದಿವಸ ಯಾಕೆ ಹೋಗ್ತೀರಿ ನೀವು? ಇವತ್ತು ಡಿಪಾಸಿಟ್ ಇದ್ದವ್ರಿಗೆ ಕೊಡ್ಬೇಕಾಗಿತ್ತಲ್ಲ, ಡಿಪಾಸಿಟ್ ಇದ್ದವ್ರಿಗೆ ಕೊಡ್ಲಿಲ್ಲ ಯಾಕೆ ನೀವು? ಅನ್ನ ತರ ಹಿಂದಿಗಡೆ ಮಾಡ್ರಿ ನೀವು. ಅರೇ ಟಿ ಸಿ ಮಾಡೋನು, ಏನಾರೇ ಮಾಡೋನು, ಮತ್ತೊಂದರೇ ಮಾಡೋನು. ಆದ್ರೆ ಮುಂದೆ ಯಾಕೆ ದಿವಸ ಓಡಿದ್ರಿ ನೀವು? ಲಕ್ಷಾಂತರ ರೂಪಾಯಿ ಹಾಳಾತ್ಲ ಈಗ ಎಲ್ಲಾರ್ದು. ಯಾರು ತುಂಬವ್ರ ಇದನ್ನ? ಮತ್ತೆ ಇವ್ರು ಯಾಕೆ ಮಾಡುವವ್ರ ಕೆಲಸ ಅಂತ ಕೇಳ್ತಾ ಇದ್ದೀವಿ ನಾವು. ಈಗ ಇಷ್ಟು ದಿವಸ ನಾವು ಅದನ್ನ ಟಿ ಸಿ ರೊಕ್ಕ ಕೊಟ್ಟು ಕುಣಿಸ್ಕೊಂಡಿವು, ಅಧಿಕಾರಿಗಳಿಗೆ ರೊಕ್ಕ ಕೊಟ್ಟು ಕುಣಿಸ್ಕೊಂಡಿ ನಾವು ಟಿ ಸಿ. ಇವತ್ತು ಅಲ್ಲಿ 4 ಡಿಪಾಸಿಟ್ ಅದಾವ ಅಂತ ಹೇಳ್ತಾರೆ ಇವ್ರು. 100 ಹೆಂಗ್ ಕುಡಿಸಿರಿ ನೀವು? 25 ಮೊದಲು ಕುಡಿಸ್ಬೇಕಾಗಿತ್ತು. ಇಲ್ಲ ಮತ್ತೆ ಅದ್ರ ಸಂಬಂಧ ಇವ್ರು ನಮ್ಗೆ ಕುಡಿಸುವಾರ 100 ಟಿ ಸಿ ಯಾಕೆ ಕುಡಿಸುವಾರ ಅಂತ ನಾವು ಅದನ್ನ ಕೇಳ್ತಾ ಇದೀವಿ. ನಮ್ಗೆ ಅನುಮಾನ ಬರ್ತಾ ಇದೆ, ಇವ್ರ ಅನುಮಾನ ಬರ್ತಾ ಇದೆ. ಇಷ್ಟು ಎಲ್ಲ ರೈತರು ಬಂದು ಹೋರಾಟ ಮಾಡಿ ಇಷ್ಟು ಮಾಡಿದ್ರೆ ಯಾಕೆ ಹಠದವ್ರನ್ನ ಯಾಕೆ ತೋರ್ತಾ ಇದ್ರಿ ನೀವು? ಕುಂಡಿಸ್ಬೇಕಾಗಿತ್ತಲ್ಲ 15 ದಿವಸ ಒಳಗ. ಇಷ್ಟ ಹೇಳಿ ನಮ್ಗೆ. ಕನ್ನೋಳಿ ಗ್ರಾಮದಾಗ ರೈತರಿಗೆ ಒಂದು ಅನ್ಯಾಯ ಐತಿ ಅನ್ನುವಂತ ಹಿನ್ನೆಲೆ ಒಳಗೆ ಕರೆ ಕೊಟ್ಟಾಗ ಎಲ್ಲಾರು ಬಂದು ನಾವು ಕೇಳಿಗೆ ಮುತ್ತಿಗೆ ಹಾಕಿದ್ದೇವೆ. ಸುಮಾರು ವರ್ಷಗಳಿಂದ ಅಲ್ಲಿ ಒಂದು 100 ಟಿ ಸಿ ಇತ್ತು. ಆ ಟಿ ಸಿ ಇಂದ ಎಲ್ಲರೂ ಕನೆಕ್ಷನ್ ಹಾಕಿ ಕೆಲವೊಂದಿಷ್ಟು ಅಧಿಕೃತ ಅದಾವಂತ, ಕೆಲವೊಂದಿಷ್ಟು ಅನಧಿಕೃತ ಅಂತ ಈಗ ಹೇಳಕತ್ಯಾರ. ಬಟ್ ನಮಗೂ ಗೊತ್ತಿರ್ಲಿಲ್ಲ. ಬಟ್ ಅದೇನೇ ಇರ್ಲಿ, ಇವಾಗ ಟಿ ಸಿ ಸುಟ್ಟೈತಪ್ಪ ಅಂದ್ರೆ ಮೊದಲು ಟಿ ಸಿ ಕೂಡಿಸ್ಬೇಕು. ಅಲ್ಲಿ ವಿದ್ಯಾರ್ಥಿಗಳು ಓದ ಅದು ಬೆಳಕು ಬೇಕು, ಒಂದು ಕುಡಿಯೋ ನೀರು ಬೇಕು. ಈಗ ದ್ರಾಕ್ಷಿ ಎಲ್ಲ ತುಂಬಿ ಬಂದಾವ, ಅಲ್ಲಿ ನೀರಿನ ಅಂಶ ಕಡಿಮೆ ಆಯ್ತು ಅಂದ್ರೆ ಎಲ್ಲ ಉದುರಿ ಹೋಗೋದು. ಇದ ಒಂದು ಮೊದಲೇ ವರ್ಷ ಧಾರಣೆ ಐತೈತಿ. ಇದ್ರಾಗ ದೊಡ್ಡ ನಷ್ಟ ಆಗ್ತೈತಿ. ಕೋಳಿ ಫಾರ್ಮ್ ಐತೈತಿ, ಕೋಳಿಗಳು ಸತ್ತಾವ. ಅದನ್ನೆಲ್ಲ ನಷ್ಟ ಯಾರು ತುಂಬವ್ರು? ಇವ್ರದ್ದು 10-20 ಸಾವಿರ ರೂಪಾಯಿ ಏನೋ ದಂಡ ತುಂಬಬೇಕತ್ತ ಹೇಳ್ತಾರ. ಅದು ಏನೇ ಇರ್ಲಿ, ಅದು ಮಾಡ್ಕೊಳಕ್ ಮತ್ತೆ ಅದಕ್ಕೆ ಟೈಮ್ ಇರ್ತೈತಿ. ಬಟ್ ಹಾನಿ ತುಂಬಿಕೊಡೋರು ಯಾರು? ಅಂದ ರೈತರಿಗೆ ದೊಡ್ಡ ಇದು ಅನ್ಯಾಯ ಆಗೈತೆ ಅನ್ನುವಂತ ಇದಕ್ಕೆ ಕಾರಣಕ್ಕಾಗಿ ನಾವೆಲ್ಲ ಬಂದಿದೀವಿ. ಈಗ ಎಜುಕೇಟಿವ್ ಆಫೀಸರ್ ಹೊರಗಡೆ ಹೋಗ್ಯಾರ. ಹೊರಗಡೆ ಯಾಕೆ ಅಲ್ಲಿ ಏನೋ ಸರ್ವೆ ಮಾಡ್ಕೊಂಡ್ ಬರ್ತೈತಿ, ಈಗ ಸರ್ವೆ ಮಾಡ್ಕೊಂಡ್ ಬರಕ್ ಹೋಗ್ಯಾರತ್ತ. ಅಲ್ಲಿ ಎಲ್ಲಿ ಹೋಗಿ ಹೊರ್ತಾರ ಬರ್ಲಿ, ಬಂದಿದ್ ನಾವ್ ಇಲ್ಲಿ ಏನಪ್ಪಾ